ಆಪ್ತ ಮಿತ್ರರಾಗಿದ್ದ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಈಗ ಪರಸ್ಪರರ ವಿರುದ್ಧ ಬಹಿರಂಗವಾಗಿಯೇ ವಿಷ ಕಾರ್ತಿದ್ದಾರೆ. ಎಲಾನ್ ಮಸ್ಕ್ ಈಗ ಹೊಸ ಬಾಂಬ್ ಹಾಕಿದ್ದಾರೆ. ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನ ಬೆಂಬಲಿಸುವ ಜನ ಅಮೆರಿಕದಲ್ಲಿ ನಿಜವಾಗಿಯೂ ದೊಡ್ಡ ತಪ್ಪು ಮಾಡ್ತಾರೆ ಮತ್ತು ಈ ಜನರು ಅಮೆರಿಕದ ಮೇಲೆ ದೊಡ್ಡ ಸಾಲದ ಹೊರಗೆ ಕಾರಣರಾಗಲಿದ್ದಾರೆ ಅಂತ ಮಸ್ಕ್ ಹೇಳ್ತಿದ್ದಾರೆ. ಈ ಮಸೂದೆ ಏನಾದ್ರೂ ಅಂಗೀಕಾರ ಆದ್ರೆ ತಾನು ಹೊಸ ಪಕ್ಷ ಕಟ್ಟೋದಾಗೂ ಅವರು ಎಚ್ಚರಿಸಿದ್ದಾರೆ. ಎಕ್ಸ್ ನಲ್ಲಿ ಅವರು ಈ ಬಗ್ಗೆ ಬರೆದಿದ್ದಾರೆ. ಈ ಮಸೂದೆ ಹುಚ್ಚುತನದ್ದಾಗಿದೆ ಮತ್ತು ಇದರಿಂದ ಅಮೆರಿಕದ ಸಾಲದ ಹೊರೆ $5 ಟ್ರಿಲಿಯನ್ ಗಳಷ್ಟು ಹೆಚ್ಚಾಗುತ್ತೆ. ಇದು ಒಂದು ಪಕ್ಷದ ಕಾರಣದಿಂದಾಗಿ ಸಂಭವಿಸುತ್ತೆ ಅಂತ ಹೇಳಿರುವ ಅವರು ಹೀಗಾಗೋದಾದ್ರೆ ಹೊಸ ಪಕ್ಷವನ್ನ ಯಾಕೆ ಕಟ್ಟಬಾರದು ಅಂತ ಹೇಳಿದ್ದಾರೆ. ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಮೊದಲು ಮಸ್ಕ್ ಸಾಮಾಜಿಕ ಮಾಧ್ಯಮ ಟ್ವಿಟರ್ ಅನ್ನ ಖರೀದಿಸಿದ್ರು. ಮಸ್ಕ್ ಖರೀದಿಸುವ ಆ ಸಮಯದಲ್ಲಿ ಟ್ವಿಟರ್ ಟ್ರಂಪ್ ಅವರನ್ನ ನಿಷೇಧಿಸಿತ್ತು. ಎಲಾನ್ ಮಸ್ಕ್ ಬಂದ ಮೇಲೆ ಟ್ರಂಪ್ ಅನ್ನ ಮತ್ತೆ ಟ್ವಿಟರ್ಗೆ ಬರಮಾಡಿಕೊಂಡ್ರು. ಟ್ರಂಪ್ಗೆ ಮಸ್ಕ್ ಬಹಿರಂಗವಾಗಿಯೇ ಬೆಂಬಲ ನೀಡಿದ್ರು. ಅವರಿಗೆ $ಮಿಲಿಯನ್ ಗಟ್ಟಲೆ ಪ್ರಚಾರ ನಿಧಿ ನೀಡಿದ್ರು. ಟ್ರಂಪ್ ಕೂಡ ಅಷ್ಟೇ ಪ್ರೀತಿಯಿಂದ ಮಸ್ಕರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ರು. ಇಡೀ ಸರ್ಕಾರದ ಖರ್ಚು ವೆಚ್ಚವನ್ನ ಕಡಿಮೆ ಮಾಡುವ ಡೋಜ್ ಎಂಬ ಇಲಾಖೆಗೆ ಅವರನ್ನೇ ಮುಖ್ಯಸ್ಥರನ್ನಾಗಿಸಿದ್ರು. ಅಲ್ಲಿ ಎಲಾನ್ ಮಸ್ಕ್ ಭಾರಿ ಉದ್ಯೋಗ ಕಡಿತ ಮಾಡಿದ್ರು. ಶ್ವೇತಭವನದಲ್ಲಿ ಮಸ್ಕ್ ಆಗಾಗ ತಮ್ಮ ಮಕ್ಕಳೊಂದಿಗೆ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಎಲ್ಲ ಮಿತಿ ಮೀರಿ ಮಸ್ಕ್ ನ ಟೆಸ್ಲಾ ಕಾರನ್ನ ಶ್ವೇತಭವನಕ್ಕೆ ತಂದು ಅದರ ಮಾರ್ಕೆಟಿಂಗ್ ಮಾಡಲಾಯಿತು. ಕಡೆಗೆ ಅಮೆರಿಕದ ನಿಜವಾದ ಅಧ್ಯಕ್ಷ ಎಲಾನ್ ಮಸ್ಕ್ ಅಂತ ಜನ ಗೇಲಿ ಮಾಡುವಂತಾಗಿತ್ತು. ಆದ್ರೆ ಇವತ್ತು ಇಬ್ಬರು ಎರಡು ಧ್ರುವಗಳಂತಾಗಿದ್ದಾರೆ. ಮಸ್ಕ್ ವಿರುದ್ಧ ಟ್ರಂಪ್ ಕೂಡ ಬರೆದಿದ್ದಾರೆ. ಸರ್ಕಾರದಿಂದ ಅವರಷ್ಟು ಸಬ್ಸಿಡಿ ಪಡೆದವರು ಇನ್ನೊಬ್ರು ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇಲ್ಲದೆ ಹೋಗಿದ್ರೆ ಎಲಾನ್ ಮಸ್ಕ್ ದಕ್ಷಿಣ ಆಫ್ರಿಕಾಕ್ಕೆ ಹಿಂತಿರುಗಬೇಕಾಗ್ತಿತ್ತು ಅಂತ ಹೇಳಿದ್ದಾರೆ. ಎಲಾನ್ ಮಸ್ಕ್ ವಾಸ್ತವವಾಗಿ ದಕ್ಷಿಣ ಆಫ್ರಿಕಾದವರು. ಅವರಲ್ಲಿಂದ ಕೆನಡಾಕ್ಕೆ ಬಂದ್ರು. ಕೆನಡಾದಿಂದ ಅವರು ಅಮೆರಿಕಕ್ಕೆ ಬಂದ್ರು. ಅವರು ಅಮೆರಿಕದಲ್ಲಿ ತಮ್ಮ ಸಂಪೂರ್ಣ ವ್ಯವಹಾರ ಹೊಂದಿದ್ದಾರೆ. ಮತ್ತೀಗ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವರು ಅಮೆರಿಕದ ರಾಜಕೀಯದ ಉದ್ಯಮದ ಭಾಗ ಆಗಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದ ರಾಜಕಾರಣವನ್ನೇ ನಿಯಂತ್ರಿಸುವಷ್ಟು ಪ್ರಭಾವಿನೂ ಆಗಿದ್ದಾರೆ. ಆದರೆ ಟ್ರಂಪ್ ಅವರಿಗೆ ಅವರ ಮೂಲ ಸ್ಥಳದ ಬಗ್ಗೆ ನೆನಪಿಸಿದ್ದಾರೆ. ಅಂದ್ರೆ ನೀವು ನಿಮ್ಮ ಮಿತಿಯಲ್ಲಿರಿ ಅಂತ ಟ್ರಂಪ್ ಸೂಚಿಸ್ತಾ ಇರುವ ಹಾಗಿದೆ. ಇಲ್ಲದೇ ಇದ್ರೆ ನಾವು ನಿಮ್ಮನ್ನ ನೀವು ಬಂದ ಸ್ಥಳಕ್ಕೆ ಹಿಂತಿರುಗುವಂತೆ ಮಾಡ್ತೀವಿ ಅಂತ ಎಚ್ಚರಿಸಿರುವ ಹಾಗೇನೂ ಇದೆ. ಯಾವುದೇ ವ್ಯಕ್ತಿಗಿಂತ ಮಸ್ಕ್ ಬಹುಶಃ ಹೆಚ್ಚಿನ ಸಬ್ಸಿಡಿ ಪಡೆದಿರೋದಾಗಿ ಟ್ರಂಪ್ ಹೇಳ್ತಿದ್ದಾರೆ. ಸಬ್ಸಿಡಿ ಇಲ್ಲದೆ ಇದ್ರೆ ಅವರು ತಮ್ಮ ವ್ಯವಹಾರವನ್ನ ನಿಲ್ಲಿಸಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸಬ್ಸಿಡಿ ನಿಂತ್ರೆ ರಾಕೆಟ್ ಅಥವಾ ಉಪಗ್ರಹ ಅಥವಾ ಎಲೆಕ್ಟ್ರಿಕ್ ಕಾರು ಉತ್ಪಾದನೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ದಾರೆ. ಎಲಾನ್ ಮಸ್ಕ್ಗೆ ಟ್ರಂಪ್ ವಹಿಸಿದ್ದ ಡೋಜ್ ಹೊಣೆ ಅಮೆರಿಕ ಅಥವಾ ಅಮೆರಿಕದ ಎಲ್ಲ ಸರ್ಕಾರಿ ಕಚೇರಿಗಳು ಪ್ರಪಂಚದಾದ್ಯಂತ ಮಾಡುವ ಖರ್ಚನ್ನ ಕಡಿಮೆ ಮಾಡುವುದಾಗಿತ್ತು. ಈಗ ಟ್ರಂಪ್ ತಮ್ಮ ಪೋಸ್ಟ್ ನಲ್ಲಿ ಆ ಇಲಾಖೆಯ ಕಾರ್ಯನಿರ್ವಹಣೆಯ ಬಗ್ಗೆನೂ ಪ್ರಶ್ನೆಗಳನ್ನೆತ್ತಿದ್ದಾರೆ. ಇದರೊಂದಿಗೆ ಟ್ರಂಪ್ ಮತ್ತು ಮಸ್ಕ್ ನಡುವೆ ದೊಡ್ಡ ಸಂಘರ್ಷ ಶುರುವಾದಂತಿದೆ. ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಭಾರತದಲ್ಲಿ ಇದು ಸಂಭವಿಸಬಹುದಾ? ಎಲಾನ್ ಮಸ್ಕ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿರಬಹುದು. ಅವರು ದೊಡ್ಡ ಕಂಪನಿಗಳನ್ನ ಹೊಂದಿರಬಹುದು. ಆದ್ರೆ ಅಮೆರಿಕದ ಜನ ಅವರನ್ನ ಆಯ್ಕೆ ಮಾಡಲಿಲ್ಲ. ಅಮೆರಿಕದ ಜನ ಆಯ್ಕೆ ಮಾಡಿರೋದು ಟ್ರಂಪ್ ಅವರನ್ನ. ನೀವವರನ್ನ ಇಷ್ಟಪಡ್ತಿರೋ ಇಲ್ವೋ ಬೇರೆ ಮಾತು. ಅಮೆರಿಕದ ಜನ ಅವರಿಗೆ ಮತ ಹಾಕಿದ್ದಾರೆ. ಅವರು ಟ್ರಂಪ್ ಅವರನ್ನ ಪ್ರಶ್ನಿಸಿದ್ರೆ ಸರಿ ಮತ್ತು ಟ್ರಂಪ್ ಅವರ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಆದ್ರೆ ಚುನಾವಣೆಯ ನಂತರ ಅಧಿಕಾರದಲ್ಲಿ ಪ್ರಮುಖ ಪಾಲುದಾರರಾಗಿ ಮಸ್ಕ್ ಬಹಿರಂಗವಾಗಿ ತಿರುಗಿ ನಿಲ್ಲೋದು ಅಪಾಯಕಾರಿ ಪ್ರವೃತ್ತಿ. ಎಲಾನ್ ಮಸ್ಕ್ ತರದ ಜನ ಜಗತ್ತಿನಲ್ಲಿ ಅನೇಕರಿಗೆ ಉದ್ಯೋಗ ಒದಗಿಸ್ತಾರೆ. ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅನೇಕ ಹೊಸ ಸಾಧ್ಯತೆಗಳನ್ನ ಸೃಷ್ಟಿ ಮಾಡ್ತಾರೆ. ಆದ್ರೆ ಅವರು ದೇಶವನ್ನ ನಡೆಸೋದಿಲ್ಲ. ದೇಶ ನಡೆಸುವ ವ್ಯಕ್ತಿಗೆ ಅಧಿಕಾರ ಸಿಗತ್ತೆ, ಜೊತೆಗೆ ಜವಾಬ್ದಾರಿಯೂ ಇರುತ್ತೆ. ನಾಳೆ ಟ್ರಂಪ್ ತನ್ನ ಜನರಿಗೆ ಉದ್ಯೋಗ ಒದಗಿಸೋಕೆ ಸಾಧ್ಯವಾಗದೇ ಇದ್ರೆ ದೇಶದ ಆರ್ಥಿಕತೆ ಹಾಳಾಗತ್ತೆ. ಆಗ ಯಾರೂ ಎಲಾನ್ ಮಸ್ಕ್ ಅವರನ್ನ ಪ್ರಶ್ನೆ ಮಾಡೋದಿಲ್ಲ. ಅವರು ಟ್ರಂಪ್ ಅವರನ್ನೇ ಪ್ರಶ್ನೆ ಮಾಡ್ತಾರೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಕೈಗಾರಿಕೋದ್ಯಮಿಗಳು ಈ ರೀತಿಯಲ್ಲಿ ಸರ್ಕಾರಗಳಿಗೆ ಬಹಿರಂಗವಾಗಿ ಹತ್ತಿರವಾಗಿದ್ರೆ ಟ್ರಂಪ್ ಅವರ ಅಕ್ಕಪಕ್ಕದಲ್ಲಿ ಮಸ್ಕ್ ಅವರ ಮಕ್ಕಳು ನಿಂತಿರೋದು ಕಂಡು ಬರುತ್ತೆ. ಇಲ್ಲಿಂದ ಪ್ರಧಾನಿ ಮೋದಿ ಹೋದಾಗ ಅವರ ಜೊತೆ ಭೇಟಿ ಸಂದರ್ಭದಲ್ಲೂ ಮಸ್ಕ್ ಮಕ್ಕಳೇ ಕೇಂದ್ರ ಬಿಂದುವಾಗಿದ್ರು. ಯಾರಾದ್ರೂ ಒಂದ್ ದೇಶದ ಪ್ರಧಾನಿಯನ್ನ ಭೇಟಿ ಆಗೋಕೆ ಹಾಗೆ ಬರ್ತಾರಾ? ಈ ಅಭ್ಯಾಸ ತಪ್ಪಾಗಿತ್ತು ಮತ್ತು ಅಷ್ಟೇ ಬೇಗ ನಿಲ್ಲುವಂತಾಗಿದ್ದು ಒಳ್ಳೆ ಬೆಳವಣಿಗೆ. ಭಾರತದಲ್ಲಿ ಇದು ಸಂಭವಿಸಬಹುದಾ? ಮೋದಿ ಅವರು ಭಾರತವನ್ನ ಮದರ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಆದರೆ ಭಾರತದಲ್ಲಿ ಇದು ಸಂಭವಿಸೋದು ಬಹಳ ಕಷ್ಟ. ಕಳೆದ 11 ವರ್ಷಗಳಲ್ಲಿ ರಾಹುಲ್ ಬಜಾಜ್ ಹೊರತುಪಡಿಸಿ ಈ ಸರ್ಕಾರವನ್ನ ಬಹಿರಂಗವಾಗಿ ಟೀಕಿಸಿದ ಯಾವುದೇ ಕೈಗಾರಿಕೋದ್ಯಮಿ ಸಿಗೋದಿಲ್ಲ. ಈ ಸರ್ಕಾರ ಕಾರ್ಪೊರೇಟ್ಗಳಿಗೆ ನೇರವಾಗಿ ಹೊಡೆತ ನೀಡುವ ಕೆಲಸಗಳನ್ನ ಮಾಡಿಲ್ಲ ಅಂತಲ್ಲ. ಅಂತಹ ಹಲವು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಆದರೆ ಸರ್ಕಾರವನ್ನ ಪ್ರಶ್ನಿಸುವ ಧೈರ್ಯ ಯಾರಿಗೂ ಇಲ್ಲ. ನಮ್ಮ ದೇಶದಲ್ಲೂ ಕಾರ್ಪೊರೇಟ್ಗಳು ಬಯಸದೇ ಇದ್ರೆ ಯಾರೂ ಪ್ರಧಾನಿ ಆಗೋಕೆ ಸಾಧ್ಯ ಇಲ್ಲ. ಕಾರ್ಪೊರೇಟ್ಗಳ ಕೃಪೆ ತಪ್ಪಿದ್ರೆ ಅಂಥವರ ಸರ್ಕಾರ ಎಷ್ಟು ಕಾಲ ಉಳಿಯತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ರಾಜಕೀಯವನ್ನ ನಡೆಸೋದೇ ಕಾರ್ಪೊರೇಟ್ಗಳ ಹಣ ಮತ್ತು ಬೆಂಬಲ. ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಗುಜರಾತ್ ಶೃಂಗಸಭೆಯನ್ನ ಆಯೋಜಿಸುತ್ತಿದ್ರು. ಆ ಸಮಯದಲ್ಲಿ ರತನ್ ಟಾಟಾ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಮತ್ತು ಅನೇಕ ದೊಡ್ಡ ಕೈಗಾರಿಕೋದ್ಯಮಿಗಳು ಬಂದು ಮೋದಿಯನ್ನ ಹೊಗಳ್ತಿದ್ರು ಮತ್ತು ದೇಶಕ್ಕೆ ಮೋದಿಯಂತಹ ಪ್ರಧಾನಿ ಬೇಕು ಅಂತ ಹೇಳ್ತಾ ಇದ್ರು. ಈ ಕಾರ್ಪೊರೇಟ್ ವಲಯ ಯಾವಾಗ್ಲೂ ಮೋದಿಯೊಂದಿಗೆ ನಿಂತಿದೆ. ಆದ್ರೆ ಪ್ರಶ್ನೆ ಏನು ಅಂದ್ರೆ ನಮ್ಮ ದೇಶದ ಕಾರ್ಪೊರೇಟ್ಗಳು ಮಸ್ಕ್ ರೀತಿಯಲ್ಲಿ ಮಾತ್ರ
ಮಾತನಾಡಬಹುದಾ? ಅಂಬಾನಿ ಅಥವಾ ಅದಾನಿ ಮೋದಿಯೊಂದಿಗೆ ಯಾವ ರೀತಿಯ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ಅವರು ಮೋದಿ ವಿರುದ್ಧ ಎಂದಿಗೂ ಅಂತಹ ಹೇಳಿಕೆ ನೀಡೋದಿಲ್ಲ. ಅವರು ಸಾರ್ವಜನಿಕವಾಗಿ ಈ ರೀತಿ ಏನನ್ನೂ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೆಷ್ಟೇ ದೊಡ್ಡ ಉದ್ಯಮಿಯಾಗಿದ್ರು ಇಡಿ, ಐಟಿ ಅಥವಾ ಸಿಬಿಐ ಅವರ ಮನೆ ಬಾಗಿಲು ತಟ್ಟೋಕೆ ಹೆಚ್ಚು ಸಮಯ ಬೇಡ. ಈ ಭಯ ಅವರ ಮನಸ್ಸಲ್ಲಿರುತ್ತೆ. ಎಲಾನ್ ಮಸ್ಕ್ಗೆ ಅಂತಹ ಭಯ ಇಲ್ಲ. ಯಾಕಂದ್ರೆ ಅಮೆರಿಕದಲ್ಲಿ ಇಂತಹ ಸಂಸ್ಥೆಗಳು ಬಹಳ ಪ್ರಬಲವಾಗಿವೆ. ಯಾವುದೇ ಸಂದರ್ಭಗಳಲ್ಲಿ ಆ ಸಂಸ್ಥೆಗಳು ಕೈಗೊಂಬೆಗಳಂತೆ ಕೆಲಸ ಮಾಡೋದಿಲ್ಲ. ಅಮೆರಿಕದಲ್ಲಿ ಇದೆಲ್ಲ ನಡೆಯೋದಿಲ್ಲ. ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ನಡುವಿನ ಈ ವಿವಾದ ಮುಂದೆ ಬಗೆಹರಿಬಹುದು. ಒಂದು ತಿಂಗಳ ಹಿಂದೆ ಕೂಡ ಅವರ ನಡುವೆ ಸಾಕಷ್ಟು ವಿವಾದ ಇತ್ತು. ನಂತರ ಎಲಾನ್ ಮಸ್ಕ್ ಸಾರ್ವಜನಿಕವಾಗಿ ಟ್ರಂಪ್ಗೆ ಕ್ಷಮೆಯಾಚಿಸಿದ್ರು. ಆದ್ರೆ ಈಗ ಈ ವಿಷಯ ಬೆಳೀತಿರುವ ರೀತಿ ನೋಡಿದ್ರೆ ಈ ಇಬ್ಬರ ನಡುವೆ ಕದನ ವಿರಾಮ ಮಾಡೋರು ಯಾರು? ತಾನು ಅಲ್ಲಿ ಕದನ ವಿರಾಮ ಮಾಡ್ದೆ, ಇಲ್ಲಿ ಕದನ ವಿರಾಮ ಮಾಡ್ದೆ ಅಂತ ಹೇಳ್ಕೊಂಡು ಓಡಾಡ್ತಿರೋರೇ ಈಗ ತಮ್ಮೊಳಗೆ ಜಗಳವಾಡ್ತಿರೋದು ನಿಜಕ್ಕೂ ತಮಾಷೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.